ಶಾಲೆ ಕಾಲೇಜು ಅಂದ ಕೂಡಲೇ ಓದು, ಆಟ, ಶಿಸ್ತು ಇರಬೇಕಾಗಿದೆ. ಇದೆಲ್ಲದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆಯ ಚಟುವಟಿಕೆಗಳು ಇರಬೇಕು. ಅಂದಾಗ ಮಾತ್ರ ವಿದ್ಯಾರ್ಥಿಗಳು ಖುಷಿಯಿಂದ ಕಾಲೇಜಿಗೆ ಬರ್ತಾರೆ. ಇದೇ ಕಾರಣಕ್ಕೆ ಧಾರವಾಡದ ಒಂದು ಕಾಲೇಜಿನಲ್ಲಿ 1 ವಾರದವರೆಗೆ ಫನ್ ವೀಕ್ ಅಂತ ಆಚರಿಸಲಾಯಿತು. ಈ ವಾರದ ಕೊನೆಯ ದಿನ ಸಾಂಪ್ರದಾಯಿಕ ದಿನ ಆಚರಿಸುವ ಮೂಲಕ ಶಾಲೆಯ ಆವರಣದಲ್ಲಿ ಹೊಸ ಜಗತ್ತನ್ನೇ ನಿರ್ಮಾಣ ಮಾಡಲಾಗಿತ್ತು. ಹೀಗೆ ಇಳಕಲ್ ಸೀರೆ, ಸೊಂಟಕ್ಕೆ ಡಾಬು, ತಲೆ ತುಂಬಾ ಸೆರಗು, ಮೂಗಿಗೆ ಫಳ ಫಳ ಹೊಳೆಯೋ ಮೂಗುತಿ, ಕಿವಿಯಲ್ಲಿ ನೇತಾಡ್ತಿರೋ ಬೆಂಟೋಲಿ, ಇಲ್ಲಿ ಯಾವುದು ಸೌಂದರ್ಯ ಸ್ಪರ್ಧೆ ಅಥವಾ ಉಡುಗೆ ಸ್ಪರ್ಧೆ ನಡೆದಿಲ್ಲ. ಇದೆಲ್ಲ ನಡೆದಿದ್ದು ಧಾರವಾಡದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಕಾಲೇಜಿನ ಆವರಣದಲ್ಲಿ. ಈ ಕಾಲೇಜಿನ ಪದವಿ ವಿದ್ಯಾರ್ಥಿಗಳಿಗಾಗಿ ಉಪನ್ಯಾಸಕರು 1 ವಾರದವರೆಗೆ ಫನ್ ಡೇ ಆಚರಿಸಿದ್ರು. ನಿತ್ಯವೂ ಒಂದೊಂದು ಬಗೆಯ ಬಟ್ಟೆ ಧರಿಸಿ ಬಂದಿದ್ದ ವಿದ್ಯಾರ್ಥಿಗಳಿಗೆ ಕೊನೆಯ ದಿನದಂದು ಸಾಂಪ್ರದಾಯಿಕ ಉಡುಗೆ ಧರಿಸಲು ಹೇಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಶರ್ಟ್, ಲುಂಗಿ ಧರಿಸಿ ಬಂದಿದ್ರೆ ವಿದ್ಯಾರ್ಥಿನಿಯರು ಇಳಕಲ್ ಸೀರೆ ಉಟ್ಕೊಂಡು ಬಂದು ಸಂಭ್ರಮಿಸಿದ್ರು. ಕಾಲೇಜ್ ಒಳಗೆ 7 ದಿನ ಫನ್ ವೀಕ್ ಅಂತ ಮಾಡ್ತಾರಿ. ಅದ್ರೊಳಗ ಇವತ್ತು ಕೊನೆಯ ದಿನ ಸಾಂಪ್ರದಾಯಿಕ ಉಡುಗೆ ಅಂತಂದ್ರೆ, ಈ ಸಾಂಪ್ರದಾಯಿಕ ಉಡುಗೆ ಇವತ್ತು ಯಾಕೆ ಮಾಡ್ಯಾರ ಅಂತಂದ್ರೆ, ನಮ್ದು ಭಾರತದ ಹೆಣ್ಮಕ್ಳು ಯಾವ ತರ ಸಂಸ್ಕೃತಿಯಿಂದ ಇರಬೇಕು ಅಂತಂದು ತಿಳಿಸ್ಕೊಡ್ಲಿಕ್ಕೆ ನಮ್ದು ಈ ಫನ್ ವೀಕ್ ಅಂತಂದ್ರೆ ಲಾಸ್ಟ್ನೇ ದಿವಸ ಸಾಂಪ್ರದಾಯಿಕ ಉಡುಗೆ ಅಂತ ಈ ಉಡುಗೆ ಮಾಡ್ಯಾರ. ನಮ್ಮ ಭಾರತದೊಳಗೆ ಸಾಂಪ್ರದಾಯಿಕ ಉಡುಗೆ ಅಂತ ಉಳಿದಿದ್ದ ಉತ್ತರ ಕರ್ನಾಟಕದೊಳಗೆ ಒಂದೇ. ಉತ್ತರ ಕರ್ನಾಟಕವು ಉಳಿದಿದ್ದಂದ್ರೆ ನಮ್ಮ ಧಾರವಾಡ ಜಿಲ್ಲಾದೊಳಗೆ ಒಂದೇ. ಇನ್ನೊಂದು ಧಾರವಾಡ ಜಿಲ್ಲಾ ಒಳಗೆ ನಮ್ಮ ಸಾಂಪ್ರದಾಯಿಕ ಉಡುಗೆ ಜಾಸ್ತಿ ಇರೋದಂದ್ರೆ ನಮ್ಮ ಛತ್ರಪತಿ ಶಿವಾಜಿ ಕಾಲೇಜ್ ಒಳಗೆ ಅಷ್ಟೇ ಇರೋದು. ಉಳಿದ ಕಡೆ ಹೆಂಗ್ ಮಾಡ್ತಾರೋ ಅದು ನಂಗೆ ಗೊತ್ತಿಲ್ಲ. ದಿನ ಚೂಡಿದಾರ್, ಯೂನಿಫಾರ್ಮ್ ಎಲ್ಲ ಹಾಕೊಂಡ್ ಬರ್ತಿದ್ವಿ, ಆದ್ರೆ ಇನ್ಕಂಫರ್ಟಬಲ್ ಆಗ್ತಿತ್ತು. ಇವತ್ತು ಸಾರಿ ಉಟ್ಕೊಂಡ್ ಬಂದಿವಿ, ಪೂರ್ತಿ ಕಂಫರ್ಟಬಲ್ ಆಗಿವಿ. ಕಾಲೇಜಿಗೆ ಟ್ರ್ಯಾಕ್ಟರ್ ಹಾಗೂ ಚಕ್ಕಡಿಗಳಲ್ಲಿ ಬಂದಿದ್ದ ವಿದ್ಯಾರ್ಥಿಗಳು ಸಂಭ್ರಮದ ವಾತಾವರಣ ನಿರ್ಮಾಣ ಮಾಡಿದ್ರು. ಬಳಿಕ ಕಾಲೇಜಿನ ಆವರಣದಲ್ಲಿ ಚಕ್ಕಡಿಯಲ್ಲಿ ಸುತ್ತಾಡಿದ ಅವರು ಫುಲ್ ಖುಷಿ ಪಟ್ರು. ನಿತ್ಯವೂ ಪಾಠ ಪ್ರವಚನ ಅಂತ ಕಾಲ ಕಳೆಯೋ ವಿದ್ಯಾರ್ಥಿಗಳಿಗೆ ಇಂಥ ಕಾರ್ಯಕ್ರಮ ಒಂದು ಹೊಸ ಬಗೆಯ ಅನುಭವ ನೀಡಿತ್ತು. ಆಧುನಿಕ ದಿನಗಳಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು ಮರೆಯಾಗ್ತಿವೆ. ನಮ್ಮ ಸಾಂಪ್ರದಾಯಿಕ ಉಡುಗೆಯನ್ನು ಮತ್ತು ಆಭರಣಗಳನ್ನು ಮುಂದಿನ ಪೀಳಿಗೆಗೂ ಪರಿಚಯಿಸಬೇಕಾಗಿದ್ದು ಅನಿವಾರ್ಯ. ಇದೇ ಕಾರಣಕ್ಕೆ ಈ ಕಾಲೇಜಿನಲ್ಲಿ ಆಯೋಜಿಸಿದ್ದ ಈ ಸಾಂಪ್ರದಾಯಿಕ ದಿನ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಅನುಭವ ನೀಡಿದ್ದಂತೂ ಸತ್ಯ.